ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಒಂದು ಸಾಮಾಜಿಕ ಮಾಧ್ಯಮ, ಅದರಲ್ಲೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಏನಿದೆ ಎಲ್ಲರಿಗೂ ತುಂಬ ಚಿರಪರಿಚಿತವಾಗಿರುವಂತಹ ಒಂದು ಆ್ಯಪ್ಗಳು. ಕೆಲವ್ರ ಜೀವನ ಉದ್ಧಾರ ಆದರೆ ಕೆಲವ್ರ ಜೀವನ ಬರ್ಬಾದ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೋಷಿಯಲ್ ಮೀಡಿಯಾಗಳಿಂದ ಸಾಕಷ್ಟು ಜನಪ್ರಿಯತೆಯನ್ನು ಸಹ ಗಿಲ್ಲಿಯವರು ಪಡ್ಕೊಂಡ್ರು. ಆದರೆ ಇಂಥದೇ ಸೋಷಿಯಲ್ ಮೀಡಿಯಾಯಿಂದ ಇದೀಗ ಖ್ಯಾತ ನಿರೂಪಕಿ ಒಬ್ಬರಿಗೆ ಕಗ್ಗಂಟಾಗಿದೆ. ಅನುಶ್ರೀ ಅವರು ಸಹ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಹಾಗಾದ್ರೆ ಆ ಕಮೆಂಟ್ ಏನು? ಅನುಶ್ರೀ ಅವರು ಆ ರೀತಿ ಏನಕ್ಕೆ ಮಾಡಿದ್ರು? ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಒಂದು ಸಾಮಾಜಿಕ ಮಾಧ್ಯಮ, ಅದರಲ್ಲೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಏನಿದೆ ಎಲ್ಲರಿಗೂ ತುಂಬ ಚಿರಪರಿಚಿತವಾಗಿರುವಂತಹ ಒಂದು ಆ್ಯಪ್ಗಳು. ಇದರಲ್ಲಿ ಕೆಲವ್ರ ಜೀವನ ಉದ್ಧಾರ ಆದರೆ ಕೆಲವ್ರ ಜೀವನ ಬರ್ಬಾದ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂತ ಅಂದರೆ ಇತ್ತೀಚೆಗೆ ರಮ್ಯಾ ಆಗಿರ್ಬೋದು, ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಇವರಿಬ್ಬರ ಬಗ್ಗೆ ಸಾಕಷ್ಟು ಒಂದಷ್ಟು ಕೆಟ್ಟ ಕಮೆಂಟ್ಗಳು ಪಾಸ್ ಆಗಿದ್ವು. ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ವಿಚಾರಕ್ಕೆ ಬಂದರೆ ಸೋಷಿಯಲ್ ಮೀಡಿಯಾಗಳಿಂದ ಸಾಕಷ್ಟು ಜನಪ್ರಿಯತೆಯನ್ನು ಸಹ ಗಿಲ್ಲಿಯವರು ಪಡ್ಕೊಂಡ್ರು. ಆದರೆ ಇಂಥದೇ ಸೋಷಿಯಲ್ ಮೀಡಿಯಾಯಿಂದ ಇದೀಗ ಖ್ಯಾತ ನಿರೂಪಕಿ ಒಬ್ಬರಿಗೆ ಕಗ್ಗಂಟಾಗಿದೆ. ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಒಂದೆರಡು ವಿಡಿಯೋಗಳು ಇದೀಗ ಟ್ರೋಲ್ ಪೇಜ್ಗಳಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂಥದ್ದು. ಇನ್ನು ಆ ವಿಡಿಯೋಗೆ ಇದೀಗ ಅನುಶ್ರೀ ಅವರು ಸಹ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಹಾಗಾದ್ರೆ ಆ ಕಮೆಂಟ್ ಏನು? ಅನುಶ್ರೀ ಅವರು ಆ ರೀತಿ ಏನಕ್ಕೆ ಮಾಡಿದ್ರು? ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ರಾಯಚೂರು ಮೀಮ್ಸ್ ಬ್ರೋ ಎನ್ನುವಂಥ ಒಂದು ಟ್ರೋಲ್ ಪೇಜ್ ಏನಿದೆ, ಅದರಲ್ಲಿ ಅನುಶ್ರೀ ಅವರ 2 ವಿಡಿಯೋಗಳನ್ನ ಕೊಲ್ಯಾಬ್ ಮಾಡಿ ಅದಕ್ಕೆ ಕ್ಯಾಪ್ಷನ್ ಕೊಟ್ಟಿರ್ತಾರೆ. ಅದು ಏನಂತ ಅಂದ್ರೆ ಆಸ್ಕರ್ ಗೋಸ್ ಟು ಅನುಶ್ರೀ ಅಂತ ಕೊಟ್ಟಿರ್ತಾರೆ. ಅಷ್ಟಕ್ಕೂ ಅನುಶ್ರೀ ಅವರು ಏನ್ ಮಾಡಿದ್ರು? ಅಷ್ಟೇ ಅಲ್ಲದೆ ಇಫ್ ಬಕೀಟ್ ಹವಾ ಮೌತ್ ಅಂತಾನು ಕೂಡ ಹೇಳಿದ್ದಾರೆ. ಅದೇ ಅಲ್ಲದೆ ಉಪೇಂದ್ರ ಅವರ ವರೆ ಮೇರೆ ಲಡ್ಕಿ ಎಂದು ಸಹ ಇದೀಗ ವಿಡಿಯೋದಲ್ಲಿ ಎಂಟ್ ಕೂಡ ಹಾಕಿರುವಂಥದ್ದು. ಇನ್ನು ಈ ವಿಡಿಯೋದಲ್ಲಿ ಏನಿದೆ ಅನ್ನೋದಾದ್ರೆ, ಯಾವ ವಿಡಿಯೋ ಅಂತ ನೋಡೋದಾದ್ರೆ, ಇತ್ತೀಚೆಗೆ ನಿರೂಪಕಿ ಅನುಶ್ರೀ ಅವರು ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರ 45 ಚಿತ್ರದ ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೆ, ನನಗೆ ತಿರುಪತಿಗೆ ಮೊದಲು ಬಾರಿ ಹೋದಾಗ ತಿಮ್ಮಪ್ಪ ಕಾಣಿಸ್ಲೇ ಇಲ್ಲ, ಬದಲಿಗೆ ಅಲ್ಲಿ ಶ್ರೀನಿವಾಸ ಕಲ್ಯಾಣದ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾಣಿಸಿದ್ರು ಅಂತ ಹೇಳಿರ್ತಾರೆ. ಇನ್ನು ಈ ವಿಚಾರಕ್ಕೆ ಬಂದ್ರೆ ಒಂದ್ ಕಡೆ ಹೌದು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಅಲ್ಲಿ ತಿಮ್ಮಪ್ಪನ ಮೂರ್ತಿ ಇರೋದು ಸಹ ಒಬ್ಬ ಮನುಷ್ಯನ ರೂಪದಲ್ಲೇ ಇರೋದ್ರಿಂದ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಫೋಟೋಗಳನ್ನ ಅಲ್ಲಿ ನಿಂತು ತಗ್ಸ್ಕೊಂಡಿದ್ದಾರೆ. ಅವುಗಳನ್ನ ನೋಡಿದಾಗ ಅದು ಒಂದು ಕಡೆ ನಿಜ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಮತ್ತೊಂದು ಹಳೆ ವಿಡಿಯೋ, ಅದ್ರ ಜೊತೆಗೆ ಮತ್ತೊಂದು ಹಳೆ ವಿಡಿಯೋನು ಸಹ ಟ್ರೋಲ್ ಪೇಜಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಸಹ ಚಿರಂಜೀವಿ ಅವರಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ. ಹೀಗೆ ಅನುಶ್ರೀ ಅವರು ಚಿರಂಜೀವಿ ಅವ್ರ ಜೊತೆ ಒಂದು ವೇದಿಕೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಎಲ್ಲಾದ್ರೂ ಹೋದ್ರೆ, ಎಕ್ಸಾಂಪಲ್ ಇವಾಗ ಮಂಜುನಾಥನ ದರ್ಶನ ಮಾಡೋಕೆ ಅಂತ ಹೋದಾಗ ಅಲ್ಲಿ ಮಂಜುನಾಥನ ದರ್ಶನ ಮಾಡ್ತೀನೋ ಇಲ್ವೋ, ಅಲ್ಲಿ ನಿಮ್ಮ ಮುಖ ನೆನಪು ಬರುತ್ತೆ ಅಂತ ಹೇಳಿರುವಂತಹ ಹೇಳಿಕೆಗಳನ್ನ ಇದೀಗ ಅನುಶ್ರೀ ಅವರು ಒಂದು ವೇದಿಕೆಯಲ್ಲಿ ಪಾಸ್ ಮಾಡಿರ್ತಾರೆ. ನಾನ್ ತಿರುಪತಿ ಫಸ್ಟ್ ಹೋಗಿ ನೋಡಿದಾಗ್ಲೂ ನನ್ಗೆ ತಿರುಪತಿ ದೇವ್ರು ಕಾಣಿಸೇ ಇಲ್ಲ, ನಂಗೆ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಸರೇ ಕಾಣಿಸಿದ್ರು. ಹೋದ್ರು ಮಂಜುನಾಥನ ದರ್ಶನ ಆದಾಗ ನಮಗೆ ಮೊದಲು ಕಾಣುವಂತಹ ಮುಖ ಚಿರಂಜೀವಿ ಸರ್ ಅವರ ಮುಖ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಟು ಪೂಜೆ ಮಾಡ್ತೀನಿ. ಇದೀಗ ಈ 2 ವಿಡಿಯೋಗಳು ಮರ್ಜ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡ್ತಾ ಇರುವಂತದ್ದು. ಅಷ್ಟಕ್ಕೂ ಚಿರಂಜೀವಿ ಅವರ ಮುಖ ಕಾಣಿಸೋಕೆ ಅದು ಒಂದು ಶಿವಲಿಂಗ, ಅಲ್ಲಿ ಯಾವುದೇ ರೀತಿ ಸ್ವರೂಪ ಇಲ್ಲ, ಯಾವುದೇ ರೀತಿ ಮಾನವನ ಚಿತ್ರ ಇಲ್ಲ, ಅಲ್ಲಿರುವಂತಹ ಲಿಂಗ. ಅದು ಲಿಂಗದಲ್ಲಿ ಚಿರಂಜೀವಿ ಅವ್ರ ಮುಖ ಯಾವ ರೀತಿ ಕಾಣಿಸುತ್ತೆ, ಈ ರೀತಿನೂ ಸಹ ಸಾಕಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇರುವಂಥದ್ದು. ಇನ್ನು ಈ 2 ವಿಡಿಯೋಗಳ ಕೊನೆಗೆ ಉಪೇಂದ್ರ ವಿಡಿಯೋನ ಹ್ಯಾಡ್ ಮಾಡಿ ಉಪೇಂದ್ರ ಸಿನಿಮಾದ ವರ ಮೇರೆ ಲಡ್ಕಿ ನಿನ್ನಂತವರು ಈ ದೇಶದಲ್ಲಿ ಇದ್ದಾರಾ ಎನ್ನುವ ವಿಡಿಯೋನ ಕೊನೆಗೆ ಹಾಕಿರುವಂಥದ್ದು. ಈ ಮೂಲಕ ನಿರೂಪಕಿ ಅನುಶ್ರೀ ಅವ್ರನ್ನ ಸಹ ಟ್ರೋಲ್ ಮಾಡಿದ್ದು, ಅನುಶ್ರೀ ಅವ್ರನ್ನ ಟ್ಯಾಗ್ ಮಾಡಿರುವಂಥದ್ದು. ಇದಕ್ಕೆ ಇಂತಹ ಟ್ರೋಲ್ ವಿಡಿಯೋಗಳಿಗೆ ಅನುಶ್ರೀ ಅವರು ಕೊಟ್ಟಿರುವಂತಹ ಉತ್ತರಗಳು ನೋಡೋದಾದ್ರೆ ಏನಪ್ಪಾ ಅಂತ ಅನ್ನೋದಾದ್ರೆ, ಓಬವ್ವ ಅಂದ ತಕ್ಷಣ ನನಗೆ ಜಯಂತಿ ಅಮ್ಮ ನೆನಪಾಗ್ತಾರೆ, ಕಿತ್ತೂರು ಚೆನ್ನಮ್ಮ ಅಂದ ತಕ್ಷಣ ನನಗೆ ಸರೋಜಮ್ಮ ನೆನಪಾಗ್ತಾರೆ, ಇನ್ನು ಶ್ರೀನಿವಾಸ ಅಂದಾಗ ಅಪ್ಪಾಜಿ, ಮಂಜುನಾಥ ಎಂದಾಗ ಚಿರಂಜೀವಿ ಸರ್. ಅದು ಹೆಮ್ಮೆ ಪಡುವಂತಹ ವಿಷಯ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನಿಮ್ಮಂತ ಬುದ್ಧಿವಂತರಿಗೆ ಕಾಣೋದೆಲ್ಲ ಹೀಗೆ ಎಂದು ಉತ್ತರವನ್ನ ನೀಡಿದ್ದಾರೆ. ಇನ್ನು ಅನುಶ್ರೀ ಅವರು ವೇದಿಕೆ ಮೇಲೆ ಬಂದಾಗ ಸಾಕಷ್ಟು ಜನ ನಟ ನಟಿಯ ಜೊತೆ ಮಾತನಾಡ್ತಾನೆ ಇರ್ತಾರೆ.
ಇನ್ನು ಅವರ ಬಳಿ ಸಾಕಷ್ಟು ಆತ್ಮೀಯತೆಯನ್ನ ಹೊಂದಿರುವಂತಹ ಅನುಶ್ರೀ ಈಗಾಗಲೇ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಎಷ್ಟೋ ಜನ ಮೇಲ್ ಆಗಿರ್ಬೋದು, ಫಿಮೇಲ್ ಆಕ್ಟರ್ಸ್ ಆಗಿರ್ಬೋದು, ಎಲ್ಲಾನು ಸಹ ಇಂಟರ್ವ್ಯೂ ಮಾಡಿದ್ದಾರೆ. ಅವರ ಆತ್ಮೀಯತೆಯನ್ನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅವರು ಎಲ್ಲರ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ. ಹೀಗಾಗಿ ವೇದಿಕೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪನಿಗೆ ಹಾಗೂ ಮಂಜುನಾಥ ಸ್ವಾಮಿಗೆ ಚಿರಂಜೀವಿ ಹಾಗೂ ಅಣ್ಣವ್ರನ್ನ ಹೋಲಿಸಿರುವಂತಹ ಒಂದಷ್ಟು ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅನುಶ್ರೀ ಅವ್ರನ್ನ ಟ್ರೋಲ್ ಮಾಡೋದಕ್ಕೆ ಇದೊಂದು ಸಾಕ್ಷಿ ಆಗಿರುವಂತದ್ದು. ಈ ರೀತಿ ಟ್ರೋಲ್ ಮಾಡೋರ್ಗೆ ಇದೀಗ ಅನುಶ್ರೀ ಅವರು ಸಹ ಒಂದು ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಅನುಶ್ರೀ ಅವರು ಇನ್ನು ಬೇರೆ ಬೇರೆ ರೀತಿ ಉತ್ತರವನ್ನ ಕೊಡ್ಬೋದು. ಇದೇ ರೀತಿ ಟ್ರೋಲ್ ಮಾಡ್ತಾ ಇದ್ರೆ ಟ್ರೋಲರ್ಸ್ಗೆ ಯಾವ ರೀತಿ ಗತಿ ಕಾಣಿಸ್ತಾರೋ ಅದು ಸಹ ಗೊತ್ತಿರಲ್ಲ. ಇನ್ನು ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.